ನಮಸ್ಕಾರ. ನಮ್ಮ ಆಧ್ಯಾತ್ಮ ಪರಂಪರೆಯಲ್ಲಿ ನಮಗೆ ಭಗವಂತನ ಜ್ಞಾನವನ್ನು ತಿಳಿಸುವಂತಹ ಅನೇಕ ದಾಸರ ಹಾಡುಗಳುಂಟು. ಹಾಗೆಯೇ ಶರಣಗಳ ವಚನಗಳುಂಟು. ಅದೇ ರೀತಿಯಾಗಿ ಉಗಾಭೋಗಗಳು ಅಂತ ಹೇಳುವಂಥ ಒಂದು ಭಾಗವೂ ಕೂಡ ಉಂಟು. ಈ ಉಗಾಭೋಗಗಳು ಬಹಳ ಜನಪ್ರಿಯವಾದಂತಹ ಒಂದು ಭಾಗ. ಇವತ್ತು ಅಂತಹ ಒಂದು ಉಗಾಭೋಗವನ್ನು ನಾವು ನೋಡುವ. ಈ ಉಗಾಭೋಗವನ್ನು ರಚಿಸಿದವರು ಅಚಲಾನಂದ ವಿಠಲದಾಸರು ಅಂತ. ಯಾವ ಉಗಾಭೋಗ ಅದು? ನಾವೆಲ್ಲರೂ ಕೇಳಿದ್ದಂತಂದೆ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲ. ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ತೋಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ. ಅಯ್ಯೋ, ಇದೇನಪ್ಪ ಗಂಡ ಹೆಂಡತಿ ಅಂತ ಹೇಳಿಕೊಂಡು ಇವರು ಏನು ಹೇಳ್ತಾ ಇದ್ದಾರೆ? ಹಾಗಾದರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಉಂಟಂತೆ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲಂತೆ. ಹಾಗೆ ಅಂತ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಅಂತೆ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ಇದೇನು ನಮಗೆ ಅರ್ಥ ಆಗುವುದಿಲ್ಲ. ಆದರೆ ಇದರಲ್ಲಿ ಅಚಲಾನಂದದಾಸರು ದೇವರ ಮತ್ತು ಭಕ್ತರ ಸಂಬಂಧವನ್ನು ಗಂಡ ಹೆಂಡತಿ ಸಂಬಂಧ ಅಂತ ಹೇಳುವುದಾಗಿ ಕಲ್ಪನೆ ಮಾಡಿ, ಆ ಸುಂದರವಾದ ಸಂಬಂಧದ ಮಧ್ಯೆ ಮನುಷ್ಯರಾದಂಥ ನಾವು ಮಾಡಿದ ಎಲ್ಲ ಪುಣ್ಯ ಪಾಪಗಳಿಗೆ ಪರಮಾತ್ಮ ಯಾವ ರೀತಿಯ ಫಲವನ್ನು ಕೊಡ್ತಾನೆ, ಯಾವ ರೀತಿ ನಾವು ಪಾಪ ಪುಣ್ಯಗಳಿಂದ ಸಂರಕ್ಷಣೆ ಪಡೆಯಬಹುದು ಅಂತ ಹೇಳುವಂಥದ್ದನ್ನು ವರ್ಣನೆ ಮಾಡ್ತಾರೆ. ದೇವರೊಂದಿಗೆ ಯಾವ ರೀತಿಯ ಸಂಬಂಧ ಇರಿಸಿಕೊಳ್ಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಈಗ ಈ ಉಗಾಭೋಗದ ಅರ್ಥವನ್ನು ನಾವು ನೋಡುವ. ಮೊದಲ ಸಾಲೇನುಂಟು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು. ಅಂದರೆ ಲೌಕಿಕ ಉದಾಹರಣೆ ನೋಡಿದ್ರೂ ಕೂಡ ಗಂಡ ಏನೇ ಸ್ಥಾನಮಾನವನ್ನು ಪಡೀಲಿ, ಏನೇ ಅವನಿಗೆ ಗೌರವ ಆದರಗಳು ಸಿಕ್ಕಲಿ, ಅದರಲ್ಲೆಲ್ಲ ಹೆಂಡತಿಗೆ ಸಮಪಾಲು ಉಂಟು. ಉದಾಹರಣೆಗೆ ಪುರೋಹಿತರ, ಪ್ರವಚನಕಾರರ ಮತ್ತು ಎಲ್ಲ ಸರ್ಕಾರಿ ನೌಕರರ ಸನ್ಮಾನ ಸಮಾರಂಭಗಳಲ್ಲಿಯೂ ಕೂಡ ಎಲ್ಲಿ ಗಂಡನನ್ನು ಗೌರವಿಸ್ತಾರೋ ಅಲ್ಲೆಲ್ಲ ಪತ್ನಿಯನ್ನೂ ಗೌರವಿಸ್ತಾರೆ. ಗಂಡನಿಗೆ ಸಿಕ್ಕಂಥ ಪುಣ್ಯದ ಅವಳಿಗೆ ಹಕ್ಕುಂಟು. ಎರಡನೇ ಸಾಲು ನೋಡಿ, ಹೆಂಡತಿ ಮಾಡಿದ ಪುಣ್ಯ ಗಂಡನದಲ್ಲ, ಗಂಡನಿಗೆ ಇಲ್ಲ. ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಹೆಂಡತಿ ಶ್ಲೋಕ ಪಾರಾಯಣ ಮಾಡಿದರೆ ಅದು ಅವನ ಕರ್ತವ್ಯವನ್ನು ಇಲ್ಲವಾಗಿಸುವುದಿಲ್ಲ. ಅವಳು ಏನೇ ಮಾಡಿದ್ರೂ ಕೂಡ ಅದರಿಂದ ನಾನು ಮಾಡದೆ ಅವಳ ಪುಣ್ಯದಲ್ಲಿ ನಾನು ಪಾಲು ಪಡಿತೇನೆ ಅಂದರೆ ಅದಾಗುವುದಿಲ್ಲ. ಇನ್ನು ಮೂರನೆಯ ಸಾಲು ನೋಡುವ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ. ಅಂದರೆ ಈ ಸಾಲಿನಲ್ಲಿ ಏನು ಹೇಳ್ತಾರೆ ಅಂದರೆ, ಹೆಂಡತಿಯ ಕರ್ತವ್ಯ ಏನು, ಗಂಡ ಏನು ಸಂಪಾದನೆ ಮಾಡಿ ತರ್ತಾನೋ ಅದರಲ್ಲಿ ಜೀವನ ನಿರ್ವಹಣೆ ಮಾಡುವುದು. ಹೇಗೆ ತಂದೆ ಅಂತ ಅವಳು ಕೇಳುವುದಿಲ್ಲ, ಕೇಳಿದ್ರೂ ಕೂಡ ಆ ಪಾಪ ಅವಳದ್ದಾಗುವುದಿಲ್ಲ. ಇದು ನಾವು ವಾಲ್ಮೀಕಿಗಳ ಜೀವನದಲ್ಲಿಯೂ ನೋಡ್ತೇವೆ. ವಾಲ್ಮೀಕಿಗಳು ಹಿಂದೆ ರತ್ನಾಕರನಾಗಿದ್ದಾಗ ಯಾವಾಗ ರತ್ನಾಕರ ಡಕಾಯಿತರನ್ನೆಲ್ಲ ಹಿಡಿದು ಸುಲಿಗೆ ಮಾಡಿ ಪಾಪ ಸಂಪಾದನೆ ಮಾಡಿರ್ತಾನೋ, ನಾರದರು ಒಂದು ಬಾರಿ ಸಿಗ್ತಾರೆ. ಅವರನ್ನೂ ಕೂಡ ಅವನು ದೋಚುವಾಗ ಅವರು ಕೇಳ್ತಾರೆ, ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ಈ ಪಾಪ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀಯಲ್ಲ, ನಿನ್ನ ಪಾಪದಲ್ಲಿ ಅವರು ಪಾಲು ತಗೊಳ್ತಾರಾ ಅಂತ ಹೋಗಿ ಕೇಳು ಅಂತ. ಇವನು ಹೋಗಿ ಹೆಂಡತಿಯಲ್ಲಿ ಕೇಳುವಾಗ ಅವಳು ಹೇಳ್ತಾಳಂತೆ, ಒಡಲು ಹೊರೆಯುವುದು ಗೊತ್ತು, ಪಾಪ ನಿಮ್ಮಯ ಸೊತ್ತು ಅಂತ. ನೀವು ತಂದದ್ರಿಂದ ನಾನು ಸಂಸಾರ ನಿರ್ವಹಣೆ ಮಾಡ್ತೇನೆ, ಪಾಪ ಎಲ್ಲ ನನಗೆ ಗೊತ್ತಿಲ್ಲ ಅಂತ. ಈಗ ನಾಲ್ಕನೇ ಸಾಲನ್ನು ನೋಡುವ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ಹೆಂಡತಿ ಗಂಡನ ಆಸರೆಯಲ್ಲಿ ಇರಬೇಕಾದವಳು, ಅವಳನ್ನು ಸರಿಯಾಗಿ ನಡೆಸಿಕೊಳ್ಬೇಕಾದದ್ದು ಅವನ ಕರ್ತವ್ಯ. ಸಮಾನ ಪಾಲು ಅಲ್ಲದಿದ್ರೂ ಅವಳು ಪಾಪ ಮಾಡಿದರೆ ಸ್ವಲ್ಪ ಪಾಲು ಪಡಿತಾನೆ. ಇಲ್ಲಿ ಗಂಡಸರು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ. ತಾನು ಮಾಡಿದಂತಹ ಪುಣ್ಯ ಅತ್ತ ಹೋಗುವುದು ಬೇರೆ, ಅಲ್ಲಿ ಮಾಡಿದ ಪಾಪ ಇತ್ತ ಬರುವುದು ಬೇರೆ ಅಲ್ವಾ? ದೇವರ ವಿಚಾರಗಳನ್ನು ಯಾವುದನ್ನಾದರೂ ನಾವು ತಿಳ್ಕೊಳ್ಬೇಕು ಅಂತಾದರೆ ಮೂರು ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಒಂದು ಕಾಂತಾ ಸಂಹಿತೆ, ಇನ್ನೊಂದು ಮಿತ್ರ ಸಂಹಿತೆ, ಮತ್ತೊಂದು ಪ್ರಭು ಸಂಹಿತೆ. ಕಾಂತಾ ಸಂಹಿತೆ ಅಂದರೆ ಗಂಡ ಹೆಂಡತಿಯರ ಸಂಭಾಷಣೆ ಹೇಗಿರ್ತದೋ, ಅಥವಾ ಪ್ರಿಯತಮೆಯರ ಮಧ್ಯದ ಸಂಭಾಷಣೆ ಹೇಗಿರ್ತದೋ ಆ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು. ಇನ್ನೊಂದು ಮಿತ್ರ ಸಂಹಿತೆ ಅಂದರೆ ಗೆಳೆಯರ ಮಧ್ಯದ ಸಂಭಾಷಣೆಯ ರೀತಿ. ಮತ್ತೊಂದು ಪ್ರಭು ಸಂಹಿತೆ ಅಂದರೆ ಒಡೆಯನು ತನ್ನ ಸೇವಕನಿಗೆ ಹೇಳುವ ರೀತಿಯಲ್ಲಿ ಕಡ್ಡಾಯವಾಗಿ ಕಟ್ಟಪ್ಪಣೆ ಮಾಡಿ ಹೇಳುವಂಥದ್ದು. ಇಲ್ಲಿ ಇದು ಕಾಂತಾ ಸಂಹಿತೆಯ ರೀತಿಯಲ್ಲಿ ಈ ಉಗಾಭೋಗದಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಗಂಡನೇ ವಿಠಲ ನಿನ್ನನ್ನು ಗಂಡನ ಸ್ಥಾನದಲ್ಲಿ ಇರಿಸಿದ್ದಾನೆ, ಕಾಂತಾಭಕ್ತಿಯಿಂದ ನಿನ್ನನ್ನು ಸ್ಮರಿಸಿದ್ದೇನೆ, ನಿನ್ನನ್ನು ಗಂಡನ ಸ್ಥಾನದಲ್ಲಿ ಇರಿಸಿದ್ದೇನೆ ಅಂತ. ನಾನು ಮಾಡಿದ ಎಲ್ಲ ಪಾಪಗಳನ್ನು ನೀನು ತೆಕ್ಕೋ, ನಿನ್ನ ಎಲ್ಲ ಪುಣ್ಯವನ್ನು ನನಗೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ಅಚಲಾನಂದದಾಸರು ಈ ಸುಂದರ ಉಗಾಭೋಗದಲ್ಲಿ ತಿಳಿಸಿದ್ದಾರೆ. ಇದನ್ನು ಹೇಗೆ ಸಂಸ್ಕೃತದಲ್ಲಿ ರಚಿಸಿದ್ದಾರೆ ಅಂತ ಹೇಳಿದರೆ, ಇದೇ ಉಗಾಭೋಗವನ್ನು ಅಚಲಾನಂದದಾಸರು
ಪುಣ್ಯಾರ್ಧಂ ಲಭತೆ ಭಾರ್ಯ ಯದಸ್ತಿ ಭರ್ತುರಾರ್ಜಿತಂ ಭರ್ತಾನಾರ್ಹೋ ಭಾರ್ಯಾ ಪುಣ್ಯಂ ಪಾಪಂ ಭುಂಕ್ತೆ ಸ್ವಭಾರ್ಯಜಂ ಸ್ವಕೃತಂ ಚಾಪಿ ಸರ್ವಸ್ವಂ ಭಾರ್ಯಾನ ಪಾಪಭಾಗಿನೇ ಭರ್ತಾಸ್ವಿ ತ್ವಮಹಂ ಭಾರ್ಯ ಹೇ ಕೃಷ್ಣ ಪಾಪನಾಶನ ಅಂತ. ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಲ್ಲ. ಅಂದರೆ ನಾನು ಪಾಪ ಮಾಡಿದ್ದೇನೆ, ನಾನು ಪಾಪಿಷ್ಠ, ನೀನು ಪಾಪ ನಾಶವನ್ನು ಮಾಡುವಂಥವನು, ಹಾಗಾಗಿ ನನ್ನ ಎಲ್ಲ ಪಾಪಗಳನ್ನು ಕೂಡ ನೀನು ನಿವಾರಣೆ ಮಾಡು. ನೀನು ಈ ಪಾಪ ನಾಶವನ್ನು ಮಾಡುವಂಥ ಶಕ್ತಿ ನಿನ್ನಲ್ಲಿ ಉಂಟು, ಹಾಗಾಗಿ ನಿನ್ನಲ್ಲಿದ್ದಂತಹ ಅನುಗ್ರಹ ಅಂತ ಹೇಳುವಂಥ ಪುಣ್ಯವನ್ನು ನನಗೆ ಕೊಡು, ನನ್ನನ್ನು ಕಾಪಾಡು ಅಂತ ಅವರು ಕೇಳಿಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದಾಸರು ಈ ಒಂದು ಕಾಂತಾ ಸಂಹಿತೆಯ ರೀತಿಯಲ್ಲಿ ಭಗವಂತ ಹಾಗೂ ನಮ್ಮ ಮಧ್ಯದಲ್ಲಿ ಗಂಡ ಹೆಂಡತಿಯ ರೀತಿಯಾದಂಥ ಬಾಂಧವ್ಯವನ್ನು ಇರಿಸಿಕೊಂಡು ನನ್ನ ಎಲ್ಲ ಪಾಪಗಳನ್ನು ಕಳಿ ಭಗವಂತ ಅಂತ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದು ಈ ಉಗಾಭೋಗದ ಸಂದೇಶ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.